ಈ ಮೂವಿಯಲ್ಲಿರುವಂಥ ಹೀರೋಗೆ ಅಕ್ಯೂಸ್ಡ್ಗಳು ಕ್ರಿಮಿನಲ್ಸ್ ಅಂದ್ರೇ ಆಗಲ್ಲ. ಅವ್ರು ಈ ಭೂಮಿ ಮೇಲೆ ಇರಬಾರ್ದು ಅಂತ ಯೋಚಿಸುವಂಥ ಒಂದು ಕ್ಯಾರೆಕ್ಟರ್. ಸೊ ಈ ಥರದ ಒಂದು ಕ್ಯಾರೆಕ್ಟರಿಗೆ ಡೆತ್ ನೋಟ್ ಅಂತ ಒಂದು ನೋಟ್ ಸಿಗ್ತಾ ಇದೆ. ಸೊ ಈ ಒಂದು ನೋಟಿನ ಸ್ಪೆಷಾಲಿಟಿ ಏನಂದರೆ, ಈ ಒಂದು ನೋಟಲ್ಲಿ ನಾವು ಯಾರನ್ನಾರು ನೆನೆಸ್ಕೊಂಡು ಅವ್ರ ಹೆಸರನ್ನ ಬರೆದ್ರೆ ಬರೆದಿದ್ದ 4 ಸೆಕೆಂಡಲ್ಲೇ ಸತ್ತೋಗ್ಬಿಡ್ತಾರೆ. ಸೊ ಈ ಥರದೊಂದು ನೋಟ್ ಇಟ್ಕೊಂಡು ಹೀರೋ ಏನೆಲ್ಲ ಡಗಾಲ್ಟಿ ಕೆಲಸ ಮಾಡ್ತಾನೆ ಅಂತ ನಾವು ಯಾರು ಕೂಡ ಯೋಚಿಸೋಕೆ ಆಗದಿರೋಂಗೆ ತೆಗ್ದಿರೋಂಥ ಒಂದು ಮೂವಿನೇ ಡೆತ್ ನೋಟ್ ಅಂತ. ಈ ಐ ಕ್ಯೂ ಅಂತಾರಲ್ವಾ, ಈ ಒಂದು ಐ ಕ್ಯೂನ ಇಟ್ಕೊಂಡು ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಈ ಒಂದು ಮೂವಿಯಲ್ಲಿ ತೋರಿಸಿರ್ತಾರೆ. ಸೊ ಇಂದ ತುಂಬ ಜಾಸ್ತಿ ಮಾತಾಡಿದೆ, ಡೈರೆಕ್ಟ್ ಮೂವಿ ಒಳಗೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲೇ ಜಪಾನ ತೋರಿಸ್ತಾ ಇದ್ದಾರೆ. ಅಲ್ಲೊಂದು ಅಕ್ಯೂಸ್ಟು ಅವ್ನು ತಪ್ಪಿಸ್ಕೋಬೇಕು ಅಂತ ಪಕ್ಕದಲ್ಲಿರೋ ಹುಡುಗಿ ಮೇಲೆ ಗನ್ನ ಇಟ್ಟು ಪೊಲೀಸಿಗೆ ಎದುರಿಸ್ತಾ ಇದ್ದಾನೆ. ನೀವೇನಾದ್ರು ನಾನು ಹಿಡಿಯೋದಕ್ಕೆ ಮುಂದೆ ಬಂದರೆ ನಾನು ಈ ಹುಡುಗಿನ ಸಾಯಿಸ್ತೀನಿ ಅಂತ. ಸೊ ಅದಕ್ಕೆ ಪೊಲೀಸಲ್ಲಿ ಎದುರ್ಕೊಂಡು ಹಿಂದೆನೇ ನಿಂತಿರ್ಬೇಕಾದ್ರೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೇ ಹೋಗ್ಬಿಟ್ಟ. ಸೊ ಇದನ್ನು ನೋಡಿದ ತಕ್ಷಣ ಪೊಲೀಸವರು ತುಂಬ ಜಾಸ್ತಿ ಕೇರ್ ಮಾಡೋಕೆ ಹೋಗಲಿ, ನಾರ್ಮಲ್ ಹಾರ್ಟ್ ಅಟ್ಯಾಕಿಂದ ತಾನೇ ಸತ್ತ ಅಂತ. ಸೊ ಹಿಂಗೆ ದಿನಗಳು ಕಳೀತಾ ಬೇಜನ್ ಅಕ್ಯೂಸ್ಡ್ಗಳು ಕ್ರಿಮಿನಲ್ಸು ಅಂತ ಜೈಲು ಒಳಗಿರೋರು, ಜೈಲಿಂದ ಹೊರಗೆ ಬಂದರು ಅಂತ ಎಲ್ಲರೂ ಸಾಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದನ್ನೆಲ್ಲ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಈ ಮೂವಿಯ ಹೀರೋ. ಇವನ ಹೆಸರೇ ಲೈಟ್ ಅಂತ. ಇವನಿಗೆ ಡೆತ್ ನೋಟ್ ಅನ್ನೋ ಒಂದು ನೋಟ್ ಸಿಕ್ಕಿದೆ. ಈ ಒಂದು ನೋಟಲ್ಲಿ ನಾವು ಯಾರನ್ನ ನೆನೆಸ್ಕೊಂಡು ಅವ್ರ ಹೆಸರನ್ನ ಬರೆದ್ರೆ ಅವರು 4 ಸೆಕೆಂಡಲ್ಲಿ ಸತ್ತೋಗ್ತಾರೆ. ಈ ಒಂದು ನೋಟಿನ ಸ್ಪೆಷಾಲಿಟಿನೇ ಇದು. ಅದು ಮಾತ್ರ ಅಲ್ಲದೆ ಈ ಒಂದು ನೋಟ್ನ ಇಟ್ಕೊಂಡು ಯಾರನ್ನ ಬೇಕಿದ್ರೂ ಕಂಟ್ರೋಲ್ ಕೂಡ ಮಾಡ್ಬೋದು. ಸೊ ಅದಕ್ಕೆ ಹೀರೋ ಈ ಒಂದು ನೋಟ್ನ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ಅಲ್ಲಿ ಜಪಾನಲ್ಲಿರುವಂಥ ಎಲ್ಲ ಕ್ರಿಮಿನಲ್ಸ್ನ ಸಾಯಿಸಿ ಇಡೀ ಜಪಾನೇ ಕ್ಲಿಯರ್ ಮಾಡಿಟ್ಟಿದ್ದಾನೆ. ಸೊ ಈ ಒಂದು ಕಾರಣದಿಂದನೇ ಜಪಾನಲ್ಲಿರುವಂಥ ಎಲ್ಲ ಜನರಿಗೂ ಇವನು ಒಂಥರ ದೇವ್ರು ಇದ್ದಂಗೆ, ಇವನೊಂಥರ ದೇವ್ರ ಥರ ನೋಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಇವೆಲ್ಲ ಕೋಇನ್ಸಿಡೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಮಾತ್ರ ಅಲ್ಲದೆ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಜಪಾನ ನೋಡಿ ಎದುರ್ತಾ ಇದೆ. ಸೊ ಆಗ ಹೀರೋ ಅವನಿಗೆ ಒಂದು ಹೆಸರು ನಡ್ಕೊತಾ ಇದ್ದಾನೆ, ಕಿರಾ ಅಂತ. ಸೊ ಈ ಒಂದು ಕಿರಾನ ಸ್ವಲ್ಪ ಜನ ದೇವರು ಅಂತಿದ್ದಾರೆ, ಇನ್ನೂ ಸ್ವಲ್ಪ ಜನ ಅಕ್ಯೂಸ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗ ಹೀರೋ ನಿಂತಿರುವಂಥ ಜಾಗದಲ್ಲಿ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಆ ಒಂದು ನ್ಯೂಸಲ್ಲಿ ಒಂದು ಅಕ್ಯೂಸ್ಟು ಒಂದು ಫ್ಯಾಮಿಲಿನ ಟ್ರ್ಯಾಪ್ ಮಾಡಿ ಎಲ್ಲರಿಗೂ ಎದುರಿಸ್ತಾ ಇದ್ದಾನೆ ಅಂತ. ಸೊ ಈ ಒಂದು ನ್ಯೂಸ್ನ ನೋಡಿದ ತಕ್ಷಣ ಆ ಒಂದು ನ್ಯೂಸಲ್ಲಿ ಅವನ ಫೋಟೋ ಮತ್ತು ಹೆಸರನ್ನ ಹಾಕಿರ್ತಾರೆ. ಸೊ ಇದನ್ನ ನೋಡಿ ಸಿಂಪಲಾಗಿ ಅವನ ಹೆಸರನ್ನ ಡೆತ್ ನೋಟಲ್ಲಿ ಬರೆದು ಅವನ 4 ಸೆಕೆಂಡಲ್ಲೇ ಖತಮ್ ಮಾಡಿಬಿಟ್ಟ. ಸೊ ಈಗ ಹಂಗೆ ಎಲ್ಲಿ ಸೀನ್ ಕಟ್ ಮಾಡಿ ನೆಕ್ಸ್ಟ್ ಸೀನಲ್ಲೇ ಹೀರೋ ಒಂದು ಹುಡುಗಿ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಇವಳ ಹೆಸರು ಮೀಸಾ ಅಂತ. ಹೀರೋಗಿರೋಂಥ ಒಂದು ಬೆಸ್ಟ್ ಫ್ರೆಂಡ್ ಅಂದರೆ ಅದು ಇವಳು ಮಾತ್ರ. ಇವರಿಬ್ಬರು ಲಾ ಸ್ಟೂಡೆಂಟ್ಸು. ಆಗ ಹೀರೋ ಒಂದು ಫ್ಲ್ಯಾಶ್ ಬ್ಯಾಕ್ನು ಹೇಳ್ತಾ ಇದ್ದಾನೆ. ಏನಂದರೆ ಒಂದು ದಿವಸ ಹೀರೋ ಈ ಬಾರ್ ಹತ್ರದಿಂದ ಹೋಗ್ತಿರ್ಬೇಕಾರೆ ಅಲ್ಲಿ ಕ್ರಿಮಿನಲ್ಸು ಅಕ್ಯೂಸ್ಟ್ ಎಲ್ಲರೂ ಕೂತ್ಕೊಂಡು ಖುಷಿಯಿಂದ ಮಾತಾಡ್ತಿದ್ರಂತೆ. ನಾನು ಇಷ್ಟೊಂದು ತಪ್ಪು ಮಾಡಿದ್ದೀನಿ, ನೀನು ಇಷ್ಟೊಂದು ತಪ್ಪು ಮಾಡಿದೀಯ ಅಂತ ಅವ್ರು ಮಾಡ್ದಂಥ ತಪ್ಪುಗಳನ್ನ ಸರಿಪಡಿಸಿ ಮಾತಾಡ್ತಿದ್ರಂತೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನನಗೆ ತುಂಬಾ ಸಿಟ್ಟಾಗ್ತಾ ಇತ್ತು ಅಂತ ಹೀರೋ ಹೇಳ್ತಾ ಇದ್ದಾನೆ. ಸೊ ಅದು ಮಾತ್ರ ಅಲ್ಲದೆ ಅವ್ರು ಇನ್ನೊಂದು ವಿಷಯನೂ ಹೇಳ್ತಾಯಿದ್ರು. ಏನಂದರೆ ನಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ ಸಾಕು, ನಾವು ಜೈಲಿಗೆ ಹೋದ್ರೂ ಕೂಡ ಜೈಲಲ್ಲೇ ನಮಗೆ ರಾಜ ಮರ್ಯಾದೆ ಸಿಗುತ್ತೆ. ಸೊ ಅದು ಮಾತ್ರ ಅಲ್ಲದೆ ಬೇಗನೆ ಹೊರ ಕೂಡ ಬಿಟ್ಬಿಡ್ತಾರೆ ನಮ್ಮನ್ನು, ಇಲ್ಲಿ ದುಡ್ಡೇ ಮುಖ್ಯ ಅಂತ ಮಾತಾಡ್ತಾ ಇದ್ರು. ನನಗೆ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಸಿಟ್ಟು ಬರ್ತಾ ಇತ್ತು. ಸೊ ಆದರೂ ಕೂಡ ನಾನು ಏನು ಹೇಳ್ದೆ, ಹೊರಗೆ ಬರ್ತಿರ್ಬೇಕಾದ್ರೆ ಯಾರೋ 4 ಜನ ಬಂದು ನನ್ನ ಹತ್ರ ಬೇಕಂತಲೇ ಕಿರಿಕ್ ಮಾಡ್ತಾಯಿದ್ರು. ನಾನು ಒಂದು ಲಾ ಸ್ಟೂಡೆಂಟ್. ಸೊ ಆದರೂ ಕೂಡ ನನ್ನಿಂದ ಅವ್ರನ್ನ ಏನೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನನ್ನ ಕೈಯಲ್ಲಿರೋಂಥ ಲಾ ಬುಕ್ನ ನಾನು ಕೆಳಗೆ ಬಿಸಾಕ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಅದ ನಂತರ ಮೀಸಾಗಿ ಹೇಳ್ತಾ ಇದ್ದಾನೆ, ಒಂದು ಅರ್ಥ ಮಾಡ್ಕೊ, ನಾವು ಓದೋವಂಥ ಈ ಲಾ ಇಂದ ಯಾವುದೇ ಥರದ ಯೂಸ್ ಇಲ್ಲ. ನಾವೇನೇ ಕೆಟ್ಟೋರಿಗೆ ಶಿಕ್ಷೆ ಇಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ರು ನಮ್ಮ ಮೇಲಿರೋಂಥ ಹೈಯರ್ ಅಫೀಷಿಯಲ್ಸ್ ಯಾರು ಅದಕ್ಕೆ ಒಪ್ಪೋದಿಲ್ಲ. ಈ ಎಲ್ಲರೂ ಕರಪ್ಟ್ ಆಗಿದ್ದಾರೆ, ಕರಪ್ಷನಲ್ಲಿ ಮುಳುಗೋಗಿದ್ದಾರೆ, ನಮ್ಮ ದೇಶದಲ್ಲಿ ಗೌರ್ಮೆಂಟೇ ಸರಿಯಿಲ್ಲ ಅಂತ ಸಿಟ್ಟಲ್ಲಿ ಮಾತಾಡ್ತಾ ಇದ್ದಾನೆ. ಸೊ ಇಲ್ಲಿ ತನಕ ಮೀಸಾಗಿ ಹೇಳಿ ಈ ಒಂದು ಫ್ಲ್ಯಾಶ್ ಬ್ಯಾಕ್ನ ಇಲ್ಲಿಗೆ ಮುಗಿಸ್ತಾ. ಸೊ ಆದರೆ ಅದ್ರ ನಂತರ ಏನೆಲ್ಲ ನಡೀತು ಅನ್ನೋದನ್ನ ಅವನು ಮೀಸಾಗಿ ಹೇಳಿರೋದೇ ಇಲ್ಲ. ಸೊ ಅದ ನಂತರ ಏನು ನಡೆದಿರುತ್ತೆ ಅಂದರೆ, ಅವನ ಸಿಟ್ಟಲ್ಲಿ ಲಾ ಬುಕ್ನ ಕೆಳಗೆ ಬಿಸಾಕಿ ಅಲ್ಲೇ ಕಿರ್ಚಿತಿರ್ಬೇಕಾರೆ ಇವನು ಪಕ್ಕದಲ್ಲೇ ಇನ್ನೊಂದು ಬುಕ್ ಬಿದ್ದಿರುತ್ತೆ. ಆದರೆ ಇವನು ಆ ಬುಕ್ನ ನೋಡಿ ಶಾಕ್ ಆಗೋಗ್ಬಿಟ್ಟ. ಯಾಕಂದರೆ ಅವನು ನಿಂತಿರುವಂಥ ಜಾಗದಲ್ಲಿ ಜೋರು ಮಳೆ ಬರ್ತಾ ಇದೆ, ಆದರೆ ಆ ಒಂದು ಬುಕ್ ಮೇಲೆ ಒಂದು ತುತ್ತು ಹನಿ ಕೂಡ ಬೀಳ್ತಿರೋದ್ರಿಲ್ಲ. ಸೊ ಹೀರೋ ಇದನ್ನು ನೋಡಿದ ತಕ್ಷಣ ಇದು ಯಾವುದೋ ಮ್ಯಾಜಿಕ್ ಬುಕ್ ಇರ್ಬೋದು ಅಂತ ಮನೆಗೆ ತೊಗೊಂಡು ಓಪನ್ ಮಾಡಿ ನೋಡ್ತಾ ಇದ್ದಾನೆ. ಆಗ ಆ ಒಂದು ಬುಕ್ಕಲ್ಲಿ ಒಂದಿಷ್ಟು ರೂಲ್ಸ್ಗಳು ಬರ್ತಿದ್ದಾವೆ. ಏನು ರೂಲ್ಸ್ ಅಂದರೆ, ನಾವು ಯಾರನ್ನ ನೆನೆಸ್ಕೊಂಡು ಆ ಒಂದು ಬುಕ್ಕಲ್ಲಿ ಹೆಸರನ್ನ ಬರಿತೀವೋ ಅವರು 4 ಸೆಕೆಂಡಲ್ಲೇ ಸತ್ತೋಗ್ತಾರೆ. ಸೊ ಅದು ಮಾತ್ರ ಅಲ್ಲದೆ ಅವ್ರ ಮುಖ ಮತ್ತು ಹೆಸರು ಗೊತ್ತಿದ್ರೆ ಮಾತ್ರ ಅವ್ರನ್ನ ಕಂಟ್ರೋಲ್ ಕೂಡ ಮಾಡ್ಬೋದು ಅಂತ ಈ ಡೆತ್ ನೋಟಲ್ಲಿ ಒಂದಿಷ್ಟು ರೂಲ್ಸ್ಗಳನ್ನ ಬರೆದಿದೆ. ಸೊ ಇದನ್ನೆಲ್ಲ ನೋಡಿದ ತಕ್ಷಣ ಹೀರೋಗೆ ನಂಬಿಕೆನೇ ಬರಲಿಲ್ಲ. ಸೊ ಅವಾಗ ಕರೆಕ್ಟ್ ಟೈಮಲ್ಲಿ ಟಿ ವಿಲಿ ಒಂದು ನ್ಯೂಸ್ ಬರ್ತಾ ಇದೆ. ಆ ಒಂದು ನ್ಯೂಸಲ್ಲಿ ಒಂದು ಅಕ್ಯೂಸ್ಡ್ನ ಫೋಟೋ ಮತ್ತು ಹೆಸರನ್ನ ತೋರಿಸ್ತಾ ಇದ್ದಾರೆ. ಈಸ್ ಅ ಬಿಗ್ಗೆಸ್ಟ್ ಕ್ರಿಮಿನಲ್ ಅಂತ. ಸೊ ಇದನ್ನು ನೋಡಿದ ತಕ್ಷಣ ಹೀರೋ ಹೆಂಗಿದ್ರು ಏನೂ ನಡೆಯಲ್ಲ ಅಂತ ಗೊತ್ತಾಯಿತು. ಸೊ ಅವನ ಹೆಸರನ್ನ ಈ ಬುಕ್ಕಲ್ಲಿ ಬರ್ದಿಡೋಣ ಅಂತ ಇವನು ಹಾರ್ಟ್ ಅಟ್ಯಾಕಿಂದ ಸಾಯಬೇಕು ಅಂತ ಅವನ ಹೆಸರನ್ನ ಬುಕ್ಕಲ್ಲಿ ಬರ್ದಿರ್ತಾನೆ. ಸೊ ಹಿಂಗೆ ಬರ್ದಿಟ್ಟು ಹೆಂಗಿದ್ರು ಏನೂ ನಡೆಯಲ್ಲ ಅಂತಾನೆ ಮಲ್ಕೊಂಡ್ಬಿಡ್ತಾನೆ.
ಸೊ ಅದ ನಂತರ ಮಾರನೇ ದಿವಸ ಎದ್ದು ನ್ಯೂಸ್ ಪೇಪರ್ನ ತೆಗೆದು ನೋಡ್ತಾನೆ. ನೋಡಿದ ತಕ್ಷಣ ಇವನಿಗೆ ಶಾಕ್ ಆಗೋಗ್ಬಿಡುತ್ತೆ. ಯಾಕಂದರೆ ಇವನು ಯಾರ ಹೆಸರನ್ನ ಹಾರ್ಟ್ ಅಟ್ಯಾಕಿಂದ ಸಾಯಬೇಕು ಅಂತ ಬರೆದಿರ್ತಾನೋ ಅವನು ನಿಜವಾಗ್ಲೂ ಹಾರ್ಟ್ ಅಟ್ಯಾಕಿಂದನೇ ಸತ್ತೋಗಿದ್ದಾನೆ. ಸೊ ಆದರೂ ಕೂಡ ಇವನಿಗೆ ಆ ಒಂದು ಬುಕ್ ಮೇಲೆ ನಂಬಿಕೆ ಬರಲಿಲ್ಲ. ಇದು ಯಾವುದೋ ಕೋಇನ್ಸಿಡೆನ್ಸ್ ಆಗಿರಬೇಕು ಅಂತ ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಿದೆ ಕಾಲೇಜಿಗೆ ಹೋಗಿ ಕಾಲೇಜೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಾ ಇದ್ದ. ಸೊ ಹಿಂಗೆ ಬರ್ತಿರ್ಬೇಕಾರೆ ಅವತ್ತು ಇವನ ಜೊತೆ ಬಾರಲ್ಲಿ ಕಿರಿಕ್ ಮಾಡಿದವರೆಲ್ಲ ಇವನ ಮುಂದೆ ಕಾಣಿಸ್ತಾ ಇದ್ರು. ಸೊ ಆವಾಗ ಹೀರೋ ಯೋಚಿಸ್ತಾ ಈ ಒಂದು ಬುಕ್ನ ಟೆಸ್ಟ್ ಮಾಡೋದಕ್ಕೆ ಇದೇ ಕರೆಕ್ಟ್ ಟೈಮ್ ಅಂತ ಇವನು ಮುಂದೆ ನಿಂತಿರೋಂಥ ಒಬ್ಬನ ಹೆಸರನ್ನ ಆ ಬುಕ್ಕಲ್ಲಿ ಬರೆದು ಇವನು ಕೂಡ ಹಾರ್ಟ್ ಅಟ್ಯಾಕಲ್ಲೇ ಸಾಯಬೇಕು ಅಂತ ಬರೀತಾನೆ. ಸೊ ಅವ್ನು ಬರೆದಿದ್ದ 4 ಸೆಕೆಂಡಲ್ಲಿ ಅವನು ಮುಂದೆನೇ ಅವನು ಹಾರ್ಟ್ ಅಟ್ಯಾಕಲ್ಲಿ ಸತ್ತೋಗ್ತಾನೆ. ಸೊ ಇದನ್ನು ನೋಡಿದ ತಕ್ಷಣ ಹೀರೋಗೆ ತುಂಬಾ ಖುಷಿಯಾಗೋಗ್ಬಿಡುತ್ತೆ. ಸೊ ಆವಾಗ ಹೀರೋ ಯೋಚಿಸ್ತಾನೆ ಈ ಒಂದು ಡೆತ್ ನೋಟ್ನ ಇಟ್ಕೊಂಡು ನಾನು ನನ್ನ ಕನಸನ್ನ ನೆನಸು ಮಾಡ್ಕೊತೀನಿ ಅಂತ. ಇವನು ಕನಸು ಏನಂದರೆ ಇಡೀ ಜಗತ್ತಲ್ಲಿ ಯಾವುದೇ ಥರದ ಅಕ್ಯೂಸ್ಡ್ಗಳು ಕ್ರಿಮಿನಲ್ಸು ಅಂತ ಯಾರೂ ಇರಬಾರ್ದು ಅಂತ. ಸೊ ಹಿಂಗೆ ಇವನು ಖುಷಿಯಿಂದ ಆ ಒಂದು ಡೆತ್ ನೋಟ್ನ ಇಟ್ಕೊಂಡು ಮನೆಗೆ ಹೋಗ್ತಿರ್ಬೇಕಾರೆ ಇವನು ಮುಂದೆ ಒಂದು ಡಿಫ್ರೆಂಟ್ ಆಗಿರೋ ಕ್ರಿಯೇಚರ್ ಬರುತ್ತೆ. ಸೊ ಇದನ್ನು ನೋಡಿದ ತಕ್ಷಣ ಅವನಿಗೆ ತುಂಬಾ ಹೆದರಿಕೆ ಆಗೋಗ್ಬಿಡುತ್ತೆ, ಏನಿದು ನೋಡೋಕ್ಕೆ ತುಂಬ ಡಿಫ್ರೆಂಟ್ ಆಗಿದೆಯಲ್ಲ ಅಂತ. ಸೊ ಆವಾಗ ಆ ಒಂದು ಕ್ರಿಯೇಚರ್ ಹೇಳುತ್ತೆ ನೀ ನನ್ನನ್ನು ನೋಡಿ ಎದುರುವಂಥ ಯಾವುದೇ ಥರದ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಆ ಬುಕ್ಕಿನ ಗಾರ್ಡಿಯನ್, ನನ್ನ ಹೆಸರು ಏಂಜಲ್ ಆಫ್ ಡೆತ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಆವಾಗ ಹೀರೋ ಆ ಒಂದು ಕ್ರಿಯೇಚರ್ನ ವಿಯರ್ಡಾಗಿ ಮೇಲಿಂದ ಕೆಳಗೆ ನೋಡ್ತಾ ಇದ್ದಾನೆ. ಸೊ ಇಂದು ಹಂಗೆ ಎಲ್ಲಿ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲೇ ಪೊಲೀಸ್ ಸ್ಟೇಷನ್ನ ತೋರಿಸ್ತಿದ್ದಾರೆ. ಅಲ್ಲಿ ಎಲ್ಲ ಪೊಲೀಸು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಯಾರು ಈ ಹೀರಾ? ಇವನೇನು ಇಮ್ಯಾಜಿನೇಷನ್ ಕ್ಯಾರೆಕ್ಟರಲ್ಲಿ ನಿಜವಾಗ್ಲೂ ಇದ್ದಾನೆ? ಹಂಗೇನಾದ್ರು ನಿಜವಾಗ್ಲೂ ಇದ್ದರೆ ಇವನು ಒಂದು ಸಾಧಾರಣ ಮನುಷ್ಯನೇ. ಅದು ಮಾತ್ರ ಅಲ್ಲದೆ ಇವನು ಕೂಡ ಒಂದು ಅಕ್ಯೂಸ್ಟೇ. ಕರುಣೆನೇ ಇಲ್ಲದೆ ಇಷ್ಟೊಂದು ಜನನ ಸಾಯಿಸಿದಾನೆ ಅಂದಿದ್ಮೇಲೆ ಇವನ್ನ ಹೆಂಗೆ ಹೊರಗಡೆ ಗಾಡ್ ದೇವರು ಅಂತ ಮಾತಾಡ್ತಾ ಇದ್ದಾರೆ. ಮೊದಲು ಇವನ್ನ ಹಿಡಿಬೇಕು ಅಂತ ಅಲ್ಲಿರೋರೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಈಗ ಹಂಗೆ ಈ ಒಂದು ಜಾಗದಲ್ಲಿ ಹೀರೋರ ಅಪ್ಪ ಕೂಡ ಇದ್ದಾರೆ. ಯಾಕಂದರೆ ಇವ್ರ ಅಪ್ಪ ಕೂಡ ಈ ಒಂದು ಪೊಲೀಸ್ ಸ್ಟೇಷನಲ್ಲಿ ಡಿಟೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಗ ಅವ್ರ ಅಪ್ಪ ಸೀನಿಯರ್ ಆಫೀಸರ್ ಹತ್ರ ಕೇಳ್ತಾ ಇದ್ದಾರೆ ಈ ಹೀರಾ ಅನ್ನೋನ ನಮ್ಮಿಂದ ಹಿಡಿಯೋದಕ್ಕೆ ಆಗೋದಿಲ್ಲ ಸರ್ ಅಂತ. ಸೊ ಅವಾಗ ಸೀನಿಯರ್ ಆಫೀಸರ್ ಹೇಳ್ತಾ ಇದ್ದಾರೆ ನನಗೂ ಗೊತ್ತು ಈ ಒಂದು ಹೀರಾನ ನಮ್ಮಿಂದ ಹಿಡಿಯೋದಕ್ಕಾಗಲ್ಲ, ಯಾಕಂದರೆ ಇದು ಬೇರೆ ಕೇಸ್ಗಳ ಥರ ತುಂಬ ಸಾಧಾರಣದ ಕೇಸ್ ಅಲ್ಲ, ಇದು ತುಂಬಾ ಕಾಂಪ್ಲಿಕೇಟ್ ಆಗಿರೋ ಕಾರಣದಿಂದ ಈ ಒಂದು ಕೇಸ್ನ ನಮ್ಮಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ನಾವು ಎಲ್ಲನ್ನ ಕರ್ಸೋಣ ಅಂತ ಎಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಈ ಎಲ್ಲಿ ಯಾರಂದರೆ ಇವನ ಬಗ್ಗೆ ಯಾವುದೇ ಥರದ ಒರಿಜಿನಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ಸ್ ಯಾರಿಗೂ ಗೊತ್ತಿಲ್ಲ. ಇವನ ಮುಖ ಹೆಂಗಿರುತ್ತೆ, ಇವನು ಒರಿಜಿನಲ್ ಹೆಸರೇನಂತ ಕೂಡ ಈ ಪೊಲೀಸ್ ಸ್ಟೇಷನಲ್ಲಿರೋರು ಯಾರಿಗೂ ಗೊತ್ತಿಲ್ಲ. ಆದರೆ ಇವನು ತುಂಬಾ ಬ್ರಿಲಿಯಂಟು. ಪೊಲೀಸಿಂದನೇ ಸಾಲ್ವ್ ಮಾಡೋಕ್ಕೆ ಆಗದಿರೋಂಥ ಒಂದು ಕೇಸ್ಗಳನ್ನ ಇವನು ಈಸಿಯಾಗಿ ಆರಾಮಾಗಿ ಸಾಲ್ವ್ ಮಾಡಿಕೊಟ್ಟು ಹೋಗ್ತಾನೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಕೇಸ್ನ ಎಲ್ಲಿ ಕೊಡೋಣ ಅಂತ ಡಿಸೈಡ್ ಮಾಡ್ತಾ ಇರ್ತಾರೆ. ಈ ಹೆಲ್ ಜೊತೆ ಇಂಟರ್ನೆಟ್ಟಿಂದ ಮಾತ್ರ ಕಮ್ಯುನಿಕೇಟ್ ಮಾಡೋಕ್ಕಾಗೋದು. ಸೊ ಅವಾಗ ಹೆಲ್ ಜೊತೆ ಮಾತಾಡ್ತಾ ಇದ್ದಾರೆ. ಆಗ ಇಲ್ಲು ಈ ಕೇಸ್ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ಗಳನ್ನ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಂದರೆ ಯಾವ ವರ್ಷವೂ ಇಲ್ಲದೇ ಇರೋಷ್ಟು ಈ ಒಂದು ವರ್ಷದಲ್ಲಿ ಮಾತ್ರನೇ ಹಾರ್ಟ್ ಅಟ್ಯಾಕಿಂದ ತುಂಬ ಜನ ಸತ್ತೋಗಿದ್ದಾರೆ. ಆದರೆ ಹಂಗೆ ಸತ್ತೋರು ಯಾರಿಗೂ ಹಾರ್ಟಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಹಂಗಂದರೆ ಇವ್ರನ್ನೆಲ್ಲ ಸಾಯಿಸಿರೋದು ಒಬ್ಬನೇ, ಅದು ಹೀರಾನೇ ಅಂತ ಹೇಳ್ತಾ ಇದ್ದಾನೆ. ಸೊ ಅದು ಮಾತ್ರ ಅಲ್ಲದೆ ಹೀರೋ ಬಗ್ಗೆ ಇನ್ನೂ ಒಂದಿಷ್ಟು ಡೀಟೇಲ್ಸ್ಗಳನ್ನ ಹೇಳ್ತಾ ಇದ್ದಾನೆ. ಸೊ ಈಗ ಹಂಗೆ ಈ ಕಡೆ ಹೀರೋನ ತೋರಿಸ್ತಾ ಇದ್ದಾರೆ. ಇವನು ಆ ಒಂದು ಏಂಜಲ್ ಆಫ್ ಡೆತ್ ಜೊತೆ ತುಂಬಾ ಕ್ಲೋಸ್ ಆಗ್ಬಿಟ್ಟ. ಸೊ ಅವಾಗ ಹೀರೋ ಹೇಳ್ತಾ ಇದ್ದಾನೆ ನಾನು ಈ ವರ್ಲ್ಡನ್ನೇ ರೀಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನಂದರೆ ನಾನು ಇಡೀ ದೇಶದಲ್ಲೇ ಕ್ರಿಮಿನಲ್ಸೇ ಇರಬಾರ್ದು, ಒಂದು ಕ್ರಿಮಿನಲ್ಸ್ ಕೂಡ ಈ ಒಂದು ದೇಶದಲ್ಲೇ ಇರಬಾರ್ದು, ನಾನು ಈ ಒಂದು ದೇಶನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಅವಾಗ ಕರೆಕ್ಟ್ ಟೈಮಲ್ಲಿ ಟಿ ವಿಯಲ್ಲಿ ನ್ಯೂಸ್ ಬರ್ತಾ ಇದೆ. ಆ ಒಂದು ನ್ಯೂಸಲ್ಲಿ ಎಲ್ಲ ಅವ್ನ ಫೇಸ್ನ ರಿವೀಲ್ ಮಾಡಿ ಮಾತಾಡ್ತಾ ಇದ್ದಾನೆ. ನೀವೆಲ್ಲ ಅಂದ್ಕೊಂಡಿರೋಂಗೆ ಹೀರೋ ಅನ್ನೋನು ದೇವ್ರೇನಲ್ಲ, ಇವನು ಕೂಡ ಒಂದು ಸಾಧಾರಣ ಮನುಷ್ಯನೇ. ಅದು ಮಾತ್ರ ಅಲ್ಲದೆ ಎಷ್ಟೊಂದು ಜನನ ಸಾಯಿಸಿರೋ ಇವನು ಕೂಡ ಒಂದು ಅಕ್ಯೂಸ್ಟ್ ಅಂತ ಹೇಳ್ತಾ ಇದ್ದಾನೆ. ನಾನಿನ್ನು ಅತಿ ಶೀಘ್ರದಲ್ಲಿ ಈ ಒಂದು ಹೀರಾನ ಕಂಡಿಡಿದು ಜೈಲಿಗೆ ಹಾಕ್ತೀನಿ ಅಂತ ಮಾತಾಡ್ತಾ ಇದ್ದಾನೆ. ಸೊ ಇಂದಟ್ಟು ಇದನ್ನು ನೋಡಿದ ತಕ್ಷಣ ಹೀರೋಗೆ ತುಂಬಾ ಸಿಟ್ಟು ಜಾಸ್ತಿ ಆಗೋಗ್ಬಿಡ್ತು. ಯಾಕಂದರೆ ಹೀರೋ ಅನ್ನೋನು ಇವನೇ ತಾನೆ. ಸೊ ಅವಾಗ ಹೇಳ್ತಾ ಇದ್ದಾನೆ ನೀನು ನನ್ನನ್ನು ಕಂಡಿಡಿತೀಯಾ, ಫಸ್ಟು ನಿನ್ನನ್ನು ಸಾಯಿಸ್ತೀನಿ ಅಂತ ಆ ನ್ಯೂಸಲ್ಲಿ ಅವನ ಹೆಸರನ್ನ ಕೆಳಗೆ ಹಾಕಿರ್ತಾರೆ. ಸೊ ಅವನ್ನ ಸಾಯಿಸಬೇಕು ಅಂತ ಅವನ ನೆನೆಸ್ಕೊಂಡು ಅವನ ಹೆಸರನ್ನ ಡೆತ್ ನೋಟಲ್ಲಿ ಬರೀತಾ ಇದ್ದಾನೆ. ಬರ್ದಿದ್ದು 4 ಸೆಕೆಂಡಿಗೆ ಅವ್ನು ಸತ್ತೋಗ್ಬಿಟ್ಟ. ಸೊ ಅವಾಗ ಹೀರೋ ನೀನು ನನ್ನನ್ನು ಸಾಯಿಸ್ತೀನಿ ಅಂದರೆ ನೀನೇ ಸತ್ತೋದಲ್ಲ ಅಂತ ನಗಾಡ್ತಾ ಇದ್ದಾನೆ. ಸೊ ಇದನ್ನು ನೋಡ್ತಿದ್ದಂಥ ಹೊರಗಡೆ ಇದ್ದಿದ್ದು ಎಲ್ಲ ಜನರಿಗೂ ಶಾಕ್ ಆಗೋಗ್ಬಿಡ್ತು. ಯಾಕಂದರೆ ಹೀರೋ ಅನ್ನೋನು ದೇವ್ರು ಅಂತ ಅಂದ್ಕೊಂಡಿದ್ರು ಅವರು. ಆದರೆ ಇವನು ಒಳ್ಳೆಯವ್ರನ್ನ ಕೂಡ ಸಾಯಿಸ್ತಾ ಇದ್ದಾನೆ, ಇವನು ದೇವ್ರಲ್ಲ, ಇವನು ಕೂಡ ಒಂದು ಮಾನ್ಸ್ಟರೇ ಅಂತ ಅವ್ರವ್ರೊಳಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಹೀರೋ ಇವನು ನನ್ನನ್ನು ಸಾಯಿಸ್ತೀನಿ ಅಂದರೆ ಇವನೇ ಸತ್ತೋದ್ನಲ್ಲ ಅಂತ ನಗಾಡ್ತಾ ಇರ್ಬೇಕಾರೆ ಆಗ ಟಿ ವಿಯಲ್ಲಿ ಒಂದು ವಾಯ್ಸ್ ಕೇಳಿಸ್ತಾ ಇದೆ. ಅದೇನು ವಾಯ್ಸ್ ಅಂತ ನೋಡ್ತಿರ್ಬೇಕಾದ್ರೆ ಗೊತ್ತಾಗ್ತೈತೆ ಇಷ್ಟೊತ್ತು ಟಿ ವಿಯಲ್ಲಿ ಫೇಸ್ ರಿವೀಲ್ ಮಾಡಿ ನಾನೇ ಎಲ್ಲಂತ ಮಾತಾಡ್ತಿದ್ನಲ್ಲ ಅವನು ನಿಜವಾದ ಎಲ್ಲೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಎಲ್ಲೋ ಇಂಟರ್ನೆಟ್ ಮೂಲಕ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ, ಅವನ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ. ಆಗ ಹೇಳ್ತಾ ಇದ್ದಾನೆ ಹೀರೋಗೆ ಈ ಒಂದು ಟಿ ವಿ ಶೋ ಜಪಾನಲ್ಲಿ ಮಾತ್ರ ಇದೆ. ಸೊ ಹಂಗಂದ್ರೆ ನೀನು ಕೂಡ ಜಪಾನಲ್ಲಿ ಇದೆಯಾ ಅಂತ ಗೊತ್ತಾಯಿತು. ನೀನಿಂದ ಒಬ್ಬರನ್ನ ನೋಡಿದ್ರೆ ಅವ್ರ ಹೆಸರು ಗೊತ್ತಿದ್ರೆ ಮಾತ್ರ ಒಬ್ಬರನ್ನ ಸಾಯಿಸೋಕ್ಕಾಗುತ್ತೆ ಅನ್ನೋದು ನನಗೆ ಗೊತ್ತಾಯಿತು ಅಂತ ಇದ್ರೆ ಡೆತ್ ನೋಟಲ್ಲಿರುವಂಥ ಎಲ್ಲ ರೂಲ್ಸ್ಗಳನ್ನೂ ಹೇಳ್ತಾ ಇದ್ದಾನೆ. ಇದನ್ನು ಕೇಳಿದ ತಕ್ಷಣ ಹೀರೋಗೆ ಶಾಕ್ ಆಗೋಗ್ಬಿಡ್ತು. ನನ್ನನ್ನು ಕಂಡುಹಿಡಿಯೋದಕ್ಕೆ ಆಗಲ್ಲ ಅಂದ್ಕೊಂಡಿದ್ದೆ, ಇವನೇನು ಇಷ್ಟು ಈಸಿಯಾಗಿ ಆರಾಮಾಗಿ ನನ್ನನ್ನು ಕಂಡುಹಿಡಿದು ಬಿಟ್ಟ ಅಂತ ತುಂಬಾ ಭಯ ಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ.
ಈಗ ಹಂಗೆ ನೆಕ್ಸ್ಟ್ ಸೀನಲ್ಲೇ ಎಲ್ಲನ್ನ ತೋರಿಸ್ತಾ ಇದ್ದಾರೆ, ಇಂಟರ್ನೆಟ್ ಮೂಲಕ ಪೊಲೀಸರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ. ಆಗ ಹೇಳ್ತಾ ಇದ್ದಾನೆ, ಈ ಹೀರಾ ಅನ್ನೋನು ಸ್ಕೂಲ್ ಸ್ಟೂಡೆಂಟ್ ಆಗಿರಬೇಕು ಅಂತ ಹೇಳ್ತಿದ್ದಾನೆ. ಯಾಕಂದರೆ ಅವ್ನು ಸಾಯಿಸಿರೋಂಥ ಎಲ್ಲ ಟೈಮಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಒಂದು ಟೈಮ್ ಟೇಬಲ್ ಥರ ಬರ್ತಾ ಇದೆ. ಅವನವ್ನ ಕ್ಲಾಸ್ನ ಮುಗಿಸಿ ಅವನವ್ನ ಕಾಲೇಜ್ನ ಮುಗಿಸಿದ ನಂತರ ಬಂದು ಸಾಯಿಸ್ತಾ ಇದ್ದಾನೆ ಎಲ್ಲರೂ ಅಂತ ಅದನ್ನೊಂದು ಟೈಮ್ ಟೇಬಲ್ ಥರ ನೋಡ್ತಾ ಇದ್ದಾರೆ. ಸೊ ಅವಾಗ ಅಲ್ಲಿದ್ದ ಪೊಲೀಸ್ ಎಲ್ಲರಿಗೂ ಕನ್ಫರ್ಮ್ ಆಯಿತು ಇವನೊಂದು ಸ್ಕೂಲ್ ಸ್ಟೂಡೆಂಟ ಅಂತ. ಸೊ ಅದು ಮಾತ್ರ ಅಲ್ಲದೆ ಹೀರೋರ ಅಪ್ಪ ಮೇಲೆ ಎಲ್ಲರಿಗೂ ಡೌಟ್ ಜಾಸ್ತಿ ಆಗೋಗ್ಬಿಡ್ತು. ಯಾಕಂದರೆ ಇವ್ರ ಮಗ ಕೂಡ ಅದೇ ಕಾಲೇಜಲ್ಲಿ ಓದ್ತಾ ಇರೋದು. ಅದು ಮಾತ್ರ ಅಲ್ಲದೆ ಸೇಮ್ ಟೈಮ್ ಟೇಬಲ್ಲೇ ಇವರಿಬ್ಬರಿಗೂ ಅಂತ ಆ ಡಿಟೆಕ್ಟಿವ್ ಮೇಲೆ ಡೌಟ್ ಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನ ನಂತರ ಹೀರೋರ ಅಪ್ಪ ಅವ್ರ ಮನೆಗೆ ಬಂದು ಎಲ್ಲ ಮಲ್ಕೊಂಡಿರ್ಬೇಕಾರೆ ನೈಟ್ ಯಾರಿಗೂ ಗೊತ್ತಿಲ್ಲದೆ ಹೀರೋ ಅವ್ರ ಅಪ್ಪನ ರೂಮಿಗೆ ಹೋಗಿ ಅವ್ರ ಕಂಪ್ಯೂಟರ್ ತೆಗೆದು ಡಾಟಾಬೇಸ್ನ ನೋಡ್ತಾ ಇದ್ದಾನೆ, ನನ್ನ ಬಗ್ಗೆ ಇವ್ರು ಎಷ್ಟು ಕಂಡುಹಿಡಿದಿದ್ದಾರೆ ಇನ್ನೂ ಅಂತ. ಸೊ ಅವಾಗ ಗೊತ್ತಾಯಿತು ಹೀರೋಗೆ ಇವ್ರಿಗೆ ನನ್ನ ಮೇಲೆ ಡೌಟ್ ಬಂದ್ಬಿಡ್ತು ಅಂತ. ಸೊ ಅದನ್ನ ನಂತರ ಬೇಕಂತಲೇ ಮಾರನೇ ದಿವಸ ನಾನು ಕಾಲೇಜ್ ಮುಗಿಸಿದ ನಂತರ ತಾನೇ ಸಾಯಿಸ್ತೀನಿ ಅಂತ ನನ್ನನ್ನು ಡೌಟ್ ಪಡ್ತಾ ಇದ್ದೀರಾ, ಸೊ ಆ ಒಂದು ಕಾರಣದಿಂದ ನಾನು ಬೇಕಂತಲೇ ನನ್ನ ಕ್ಲಾಸ್ ಅವರ್ಸಲ್ಲೇ ಸಾಯಿಸ್ತೀನಿ ಅಂತ ಆ ಡೆತ್ ನೋಟಲ್ಲಿ ಹೆಸರುಗಳನ್ನ ಬರೆದು ಸಾಯಿಸ್ತಾ ಇದ್ದಾನೆ. ಸೊ ಇದು ನೋಡಿದ ತಕ್ಷಣ ಎಲ್ಲ ಪೊಲೀಸ್ಗೂ ಕನ್ಫ್ಯೂಸ್ ಆಗೋಗ್ಬಿಡ್ತು. ನಾವು ಹಂಗೆ ಅಂದ್ಕೊಂಡಿದ್ರೆ ಇದೇನು ಇನ್ನೂ ಬೇರೆ ಥರ ಇದೆಯಲ್ಲ ಅಂತ. ಸೊ ಆದರೆ ಎಲ್ಲಿ ಮಾತ್ರ ಕನ್ಫರ್ಮಾಗಿ ಹೇಳ್ತಾ ಇದ್ದಾನೆ, ಇವನು ಬೇಕಂತ ನಮ್ಮನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಥರ ಎಲ್ಲ ಮಾಡಿದ್ದಾನೆ, ನೀವ್ಯಾರು ತುಂಬ ಪ್ಯಾನಿಕ್ ಆಗೋಗ್ಬೇಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅಂತ. ಸೊ ಅದು ಮಾತ್ರ ಅಲ್ಲದೆ ಇನ್ನೊಂದು ವಿಷಯನೂ ಹೇಳ್ತಾ ಇದ್ದಾನೆ, ನಾವು ನಿನ್ನೆ ಇಷ್ಟೊತ್ತಿಲ್ಲಿ ಮಾತಾಡಿರೋಂಥ ವಿಷಯ ಆ ಹೀರಾ ಗೊತ್ತಾಗಿದೆ, ಹಂಗಂದ್ರೆ ನಮ್ಮ ಗ್ರೂಪಲ್ಲಿರೋಂಥ ಯಾರೋ ಒಬ್ಬರಿಗೆ ಗೊತ್ತಿರೋರಾಗಿರಬೇಕು, ಇಲ್ಲಾಂದರೆ ನಮ್ಮ ಗ್ರೂಪಲ್ಲಿರೋರೆ ಈ ಒಂದು ಕಿರಾಗಿರಬೇಕು ಅಂತ ಎಲ್ಲಿ ಕನ್ಫರ್ಮ್ ಆಗಿ ಹೊಡೆದು ಹೇಳ್ತಾ ಇದ್ದಾನೆ. ಸೊ ಇದನ್ನು ಕೇಳಿದ ತಕ್ಷಣ ಎಲ್ಲ ಪೊಲೀಸಿಗೂ ಹೀರೋರ ಅಪ್ಪ ಮೇಲೆ ಡೌಟ್ ಜಾಸ್ತಿ ಆಯಿತು. ಸೊ ಇನ್ ದಟ್ ಆ ಒಂದು ಕಾರಣದಿಂದ ಹೀರೋನ ಸ್ಪೈ ಮಾಡೋಕ್ಕೋಸ್ಕರ ಒಂದು ಡಿಟೆಕ್ಟಿವ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಸೊ ಈಗ ಹಂಗೆ ಈ ಕಡೆ ಹೀರೋನ ತೋರಿಸ್ತಾ ಇದ್ದಾರೆ, ಇವನಿಗೆ ಕೂಡ ಗೊತ್ತಾಯಿತು ನನ್ನ ಮೇಲೆ ತುಂಬಾ ಡೌಟ್ ಜಾಸ್ತಿ ಆಗಿದೆ, ಸೊ ಆ ಕಾರಣದಿಂದ ನನ್ನನ್ನು ಸ್ಪೈ ಮಾಡೋಕ್ಕೋಸ್ಕರ ಒಂದು ಡಿಟೆಕ್ಟಿವ್ನ ಅಪಾಯಿಂಟ್ ಮಾಡಿದ್ದಾರೆ ಅಂತ. ಸೊ ಅವಾಗ ಯೋಚಿಸ್ತಾ ಇದ್ದಾನೆ, ಅದ್ರ ನಂತರ ಏನು ಮಾಡೋದು ಇವರಿಂದ ತಪ್ಪಿಸ್ಕೋಬೇಕಂದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಅಂತ ಯೋಚಿಸ್ತಾ ಇದ್ದಾನೆ. ಸೊ ಅವಾಗ ಏಂಜಲ್ ಆಫ್ ಡೆತ್ ಮುಂದೆ ಬಂದು ಹೇಳ್ತಾ ಇದೆ, ಆ ಎಲ್ ಅನ್ನೋದು ಯಾರು ಅಂತ ನನಗೆ ಗೊತ್ತು, ಅವ್ನ ಮುಖ ಕೂಡ ಗೊತ್ತು, ಅವ್ನ ಹೆಸರು ಕೂಡ ಗೊತ್ತು ಅಂತ ಹೇಳ್ತಿರ್ಬೇಕಾರೆ ಹೀರೋ ನೀನೇನು ಮೆಂಟ್ಲ ಗೊತ್ತಿದೆ ಅಂದರೆ ಮೊದಲು ಹೇಳೋಕ್ಕಾಗಲ್ವಾ, ಬೇಗ ಅವ್ನ ಹೆಸರನ್ನ ಹೇಳು, ನಾನು ಅವನ ಡೆತ್ ನೋಟಲ್ಲಿ ಬರೆದು ಅವನ್ನ ಸಾಯಿಸ್ತೀನಿ, ಹೇಳು ಅಂತ ಕಿರ್ಚ್ಕೊತಿದ್ದಾನೆ. ಸೊ ಅವಾಗ ಏಂಜಲ್ ಆಫ್ ಡೆತ್ತು ಸಿಂಪಲ್ಲಾಗಿ ನಿನ್ನ ಲೈಫಲ್ಲಿ ಅರ್ಧ ನನಗೆ ಕೊಡ್ತೀಯ ಅಂತ ಕೇಳ್ತಾ ಇದೆ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋಗೆ ತುಂಬಾ ಸಿಟ್ಟು ಜಾಸ್ತಿ ಆಗೋಗ್ಬಿಡ್ತು. ನನ್ನ ಲೈಫಲ್ಲಿ ನಿಂಗೆ ನಾನು ಅರ್ಧ ಕೊಟ್ಟು ಅವನ ಹೆಸರನ್ನ ತಿಳ್ಕೊಳ್ಳೋ ಬದಲು ನಾನು ನನ್ನ ಬುದ್ಧಿವಂತಿಕೆನ ಯೂಸ್ ಮಾಡಿ ನಾನು ಅವನ ಹೆಸರನ್ನ ತಿಳ್ಕೊತೀನಿ ಅಂತ ಸುಮ್ಮನಾಗೋಗ್ಬಿಟ್ಟ. ಸೊ ಅದರ ನಂತರ ಹೀರೋ ಯೋಚಿಸ್ತಾ ಇದ್ದಾನೆ, ನನ್ನ ತುಂಬ ದೊಡ್ಡ ಕಾಂಪಿಟೇಟರ್ ಯಾರು ಅಂದರೆ ಅದು ಎಲ್ಲು. ಸೊ ಅದರಿಂದ ನಾನು ಈ ಫಸ್ಟು ಎಲ್ಲನ್ನ ಸಾಯಿಸಬೇಕು. ಸೊ ಆದರೆ ಅದಕ್ಕೂ ಮುಂಚೆ ನನ್ನ ಇರುವೆ ಥರ ಫಾಲೋ ಮಾಡ್ತಾ ಇರೋವಂಥ ಏಜೆಂಟ್ನ ಫಸ್ಟು ಸಾಯಿಸೋಣ ಅಂತ ಪ್ಲ್ಯಾನ್ ಹಾಕಿದ ಮಾರನೇ ದಿವಸನೇ ಒಂದು ಬಸ್ಸಲ್ಲಿ ಹತ್ತುತ್ತಾನೆ. ಅವನು ಹತ್ತದಂಥ ಅದೇ ಬಸ್ಸಿಲ್ಲ ಏಜೆಂಟು ಕೂಡ ಅವನ್ನ ಫಾಲೋ ಮಾಡಬೇಕು ಅಂತ ಅದೇ ಬಸ್ಸಿಗೆ ಹತ್ತುತ್ತಾನೆ. ಸೊ ಹಿಂಗಿಬ್ರು ಹೋಗ್ತಿರ್ಬೇಕಾದ್ರೆ ಹೀರೋ ಬೇಕಂತಲೇ ಕೇಳ್ತಾನೆ, ನೀವು ಯಾರು ನನ್ನನ್ನು ಏನಕ್ಕೆ ಫಾಲೋ ಮಾಡ್ತಾಯಿದ್ದೀರಾ ತುಂಬ ದಿವಸದಿಂದ ಅಂತ. ಸೊ ಆವಾಗ ಆ ಒಂದು ಏಜೆಂಟ್ ಏನು ಹೇಳ್ದೆ ಕೂತಿರ್ತಾನೆ. ಸೊ ಆ ಕರೆಕ್ಟ್ ಟೈಮಿಗೆ ಯಾವನೊಬ್ಬ ಬಂದು ಡ್ರೈವರ್ ಮೇಲೆ ಗನ್ನಿಟ್ಟು ಹೇಳ್ತಾನೆ, ನಾನು ಹೇಳೋವಂಥ ದಾರಿಗೆ ನೀನು ಒಂದು ಬಸ್ನ ತಿರುಗಿಸ್ಬೇಕು, ಇಲ್ಲ ಅಂದರೆ ನಿನ್ನನ್ನು ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಆವಾಗ ಹೀರೋ ನಾನು ಕರೆಕ್ಟಾಗಿರೋ ಟೈಮ್ ನೋಡಿ ಅವ್ನ ಕೈಯಲ್ಲಿರೋಂಥ ಗನ್ನ ಕಸ್ಕೊತೀನಿ, ಸೊ ಅದರ ನಂತರ ನೀವು ಅವನು ಹೊಡೆದ್ಬಿಡಿ ಅಂತ ಒಂದು ಚೀಟಿಯಲ್ಲಿ ಬರೆದು ಹಿಂದೆ ಇರುವಂಥ ಏಜೆಂಟಿಗೆ ತೋರಿಸ್ತಾನೆ. ಸೊ ಇದನ್ನ ನೋಡಿದ ತಕ್ಷಣ ಅವನಿಗೆ ತುಂಬಾ ಹೆದರಿಕೆ ಆಗೋಗ್ಬಿಡುತ್ತೆ. ನೀನು ಮೊದಲೇ ತುಂಬ ಚಿಕ್ಕ ಹುಡುಗ, ನೀನು ಇಂಥ ವಿಷಯದಲ್ಲೆಲ್ಲ ಇನ್ವಾಲ್ವ್ ಆಗಬಾರ್ದು, ಈ ಒಂದು ವಿಷಯನ ನಾನು ಡೀಲ್ ಮಾಡ್ಕೊತೀನಿ, ನಾನು ನೋಡ್ಕೊತೀನಿ, ನಾನು ಒಂದು ಪೊಲೀಸ್ ಆಫೀಸರೇ, ನಾನು ಒಂದು ಏಜೆಂಟೇ ಅಂತ ಅವನ ID ಕಾರ್ಡ್ನ ತೋರಿಸ್ಬಿಡ್ತಾನೆ. ಸೊ ಇದನ್ನ ನೋಡಿದ ತಕ್ಷಣ ಹೀರೋ ಕರೆಕ್ಟಾಗಿ ಅವನ ಹೆಸರನ್ನ ಮಾತ್ರ ನೋಡ್ಕೊಂಬಿಡ್ತಾನೆ. ಸೊ ಹಂಗೆ ಅವನ ಹೆಸರು ಗೊತ್ತಾದ ತಕ್ಷಣ ಅವನು ಬರ್ದಿರೋವಂಥ ಚೀಟಿನ ಬೇಕಂತಲೇ ಕೆಳಬೀಳಿಸ್ತಾನೆ. ಅದನ್ನು ನೋಡ್ದಂಥ ಅವನು ಬೇಕಂತಲೇ ಅವ್ರನ್ನ ಎದುರಿಸೋಣ ಅಂತ ಅಲ್ಲಿ ಬರ್ತಾನೆ. ಬಂದು ಆ ಒಂದು ಚೀಟಿನ ಎತ್ತಿದ ತಕ್ಷಣ ಇವನ ಕಣ್ಣಿಗೆ ಏಂಜಲ್ ಆಫ್ ಡೆತ್ ಕಾಣಿಸುತ್ತೆ. ಇವನ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಆ ಚೀಟಿ ನಾರ್ಮಲ್ ಆಗಿರೋ ಚೀಟಿ ಅಲ್ಲ, ಡೆತ್ ನೋಟಿಂದ ಬೇಕು ಅಂತಲೇ ಒಂದು ಪೀಸ್ ಆಫ್ ಶೀಟ್ನ ಕಟ್ ಮಾಡ್ಕೊಂಡು ಬಂದಿರ್ತಾನೆ. ಸೊ ಅದು ನೋಡಿದ ತಕ್ಷಣ ಇದೇನೋ ಡಿಫ್ರೆಂಟ್ ಆಗಿದೆ ಕ್ರಿಯೇಚರು ಅಂತ ಸಾಯಿಸೋಣ ಅಂತ ಶೂಟ್ ಎಲ್ಲ ಮಾಡ್ತಾನೆ. ಅವನೇನೇ ಶೂಟ್ ಮಾಡಿದ್ರು ಆ ಏಂಜಲ್ ಆಫ್ ಡೆತ್ಗೆ ಏನೂ ಆಗೋದಿಲ್ಲ. ಇದು ನೋಡಿದ ತಕ್ಷಣ ಅವನಿಗೆ ತುಂಬ ಹೆದರಿಕೆ ಜಾಸ್ತಿಯಾಗಿ ಇಲ್ಲಿಂದ ಫಸ್ಟ್ ಹೆಂಗಾರು ಓಡಬೇಕು ಅಂತ ಬಸ್ಸಿಂದ ಇಳಿದು ಓಡೋಕ್ಕೆ ಟ್ರೈ ಮಾಡ್ತಾನೆ. ಸೊ ನಾವು ಓಡೋಕ್ಕೆ ಟ್ರೈ ಮಾಡ್ತಾ ಹೊರಗೆ ಕಾಲಿಟ್ಟಿದ ತಕ್ಷಣ ಒಂದು ಕಾರ್ ಬಂದು ಹೊಡೆದು ಅಲ್ಲೇ ಸತ್ತೋಗ್ಬಿಡ್ತಾನೆ. ಸೊ ಇಷ್ಟೊತ್ತಿ ಬಸ್ ಒಳಗೆ ನಡೆದಂಥ ಎಲ್ಲ ಇನ್ಸಿಡೆಂಟ್ಸು ಹೀರೋ ಪ್ಲ್ಯಾನ್ ಮಾಡಿ ಪಿನ್ ಟು ಪಿನ್ ಎಕ್ಸಿಕ್ಯೂಟ್ ಮಾಡಿದ್ದಾನೆ. ಸೊ ಆ ಒಂದು ಇನ್ಸಿಡೆಂಟ್ ನಂತರ ಏಜೆಂಟ್ ಅವ್ರ ಫ್ಯಾಮಿಲಿ ಜೊತೆ ಹೋಗಿ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಆ ಕರೆಕ್ಟ್ ಟೈಮ್ಗೆ ಹೀರೋ ಬೇಕಂತಾನೆ ಆ ಒಂದು ಏಜೆಂಟ್ನ ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಆದರೆ ಒಂದು ಯೋಚಿಸ್ತಾನೆ, ಆ ಒಂದು ಏಜೆಂಟ್ನ ಮಾತ್ರ ಸಾಯಿಸಿದ್ರೆ
ನಾನು ಈ ಒಂದು ಪ್ರಾಬ್ಲಮಿಂದ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಈ ಒಂದು ಕೇಸಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲರನ್ನೂ ಸಾಯಿಸಬೇಕು ಅಂತ ಆ ಒಂದು ಏಜೆಂಟಿಗೆ ಗೊತ್ತಿರುವಂಥ ಎಲ್ಲರ ಹೆಸರು ಡೆತ್ ನೋಟಲ್ಲಿ ಬರೆಸ್ತಾನೆ. ಸೊ ಹಿಂಗೆ ಬರ್ಸಿದ 4 ಸೆಕೆಂಡಲ್ಲೇ ಎಲ್ಲ ಪೊಲೀಸ್ಗಳು ಸತ್ತೋಗ್ತಾರೆ. ಸೊ ಅದು ಮಾತ್ರ ಅಲ್ಲದೆ ಲಾಸ್ಟಿಗೆ ಈ ಏಜೆಂಟ್ ಅವರೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಸೊ ಈ ಒಂದು ಇನ್ಸಿಡೆಂಟ್ ನಂತರ ಎಲ್ಲರೂ ಭಯಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಈ ಕಿರಾನ್ ಒಂದು ಕೇಸಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ರೋ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸತ್ತೋಗಿದ್ದಾರೆ. ಸೊ ಈ ಒಂದು ಕಾರಣದಿಂದ ಡಿಪಾರ್ಟ್ಮೆಂಟಲ್ಲಿದ್ದವ್ರು ಎಲ್ಲರೂ ಎದುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ನಾವು ಸಾಯ್ತೀವ ಅಂತ. ಸೊ ಅವಾಗ ಅಲ್ಲಿದ್ದಂಥ ಸೀನಿಯರ್ ಆಫೀಸರು ಈ ಒಂದು ಕಿರಾ ನಾವು ಯೋಚಿಸೋದಕ್ಕಿಂತನೂ ತುಂಬ ಡೇಂಜರಸ್ ಆಗಿದ್ದಾನೆ. ಸೊ ಆ ಕಾರಣದಿಂದ ಇವನ್ನ ಹಿಡಿಬೇಕು ಅಂದರೆ ಎಲ್ಲೂ ರಿಯಲ್ ಆಗಿ ಬರಬೇಕು, ಸೊ ಎಲ್ಲೂ ಬರಲೇಬೇಕು ಅಂತ ಎಲ್ಲ ಮೀಟ್ ಮಾಡೋದಕ್ಕೆ ಪ್ಲ್ಯಾನ್ ಆಗ್ತಾರೆ. ಸೊ ಅದ ನಂತರ ಪರ್ಮಿಷನ್ ಕೂಡ ಕೇಳ್ತಾರೆ. ಸೊ ಅದ ನಂತರ ಎಲ್ಲಿ ಕೂಡ ಸರಿ ನಾನು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಒಪ್ಕೊತೀನಿ ಅಂತ ಹೇಳಿದ ತಕ್ಷಣ ಸೊ ಅದಂತರ ನೆಕ್ಸ್ಟ್ ಸೀನಲ್ಲೇ ಎಲ್ಲ ಮೀಟ್ ಮಾಡೋಣ ಅಂತ ಡಿಪಾರ್ಟ್ಮೆಂಟಲ್ಲಿರೋಂಥ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಫೀಸರ್ಸು ಎಲ್ಲ ಮೀಟ್ ಮಾಡೋದಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ಸೊ ಈಗ ಈ ಎಲ್ಲನೂ ಯಾರು ಅಂತ ತೋರಿಸ್ತಾ ಇದ್ದಾರೆ. ಇವನ್ನ ನೋಡಿದಂಥ ಎಲ್ಲ ಪೊಲೀಸ್ಗೂ ಶಾಕ್ ಆಗೋಗ್ಬಿಡ್ತು. ಯಾಕಂದರೆ ಇವನು ಅವ್ರು ಅಂದ್ಕೊಂಡಿರೋಂಗೆ ತುಂಬ ದೊಡ್ಡ ವ್ಯಕ್ತಿ ಅಲ್ಲ, ನಾರ್ಮಲ್ ಆಗಿರುವಂಥ ಒಂದು ಚಿಕ್ಕ ಹುಡುಗ. ಇವ್ನು ನಡ್ಕೊಳ್ಳೋದು ಕೂಡ ಒಳ್ಳೆ ಚಿಕ್ಕ ಮಕ್ಕಳು ನಡ್ಕೊಳ್ಳೋಂಗಿದೆ. ಸೊ ಆದರೆ ಇವ್ರು ಯಾರು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಕೂಡ ಆಗೋದಿಲ್ಲ, ಅವನು ಅಷ್ಟೊಂದು ಬ್ರಿಲಿಯಂಟ್. ಸೊ ಅದ ನಂತರ ಎಲ್ ಜೊತೆ ಆಫೀಸರ್ಸ್ ಎಲ್ಲ ಕಿರಾ ಬಗ್ಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಏಜೆಂಟ್ ವೈಫ್ನ ತೋರಿಸ್ತಾ ಇದ್ದಾರೆ. ಇವಳು ತುಂಬ ಸಿಟ್ಟಿಂದ ನನ್ನ ಹಸ್ಬೆಂಡ್ನ ಸಾಯಿಸ್ತೋಣ, ನಾನು ಹೆಂಗಾರು ಕಂಡುಹಿಡಿಬೇಕು, ನಾನು ಆ ಕಿರಾನ ಕಂಡುಹಿಡಿಲೇಬೇಕು ಅಂತ ಸಿಟ್ಟಲ್ಲಿ ಆ ಕಿರಾನ್ ಹುಡುಕ್ತಾ ಇದ್ದಾಳೆ. ಸೊ ಆದರೆ ಇವಳಿಗೆ ಹೀರೋ ಮೇಲೆ ತುಂಬ ಡೌಟ್ ಇದೆ. ಯಾಕಂದರೆ ಏಜೆಂಟು ಜೀವಂತವಾಗಿರ್ಬೇಕಾದ್ರೆ ತುಂಬ ಸತಿ ಹೇಳಿರ್ತಾನೆ, ನನಗೆ ಯಾಕೋ ಹೀರೋ ಮೇಲೆ ತುಂಬಾ ಡೌಟ್ ಹೊಡಿತಿದೆ, ಅವನೇ ಕಿರಾಗಿರ್ಬೇಕೇನೋ ಅಂತ ಹೀರೋ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿಷಯಗಳನ್ನೂ ಹೇಳಿರ್ತಾನೆ. ಸೊ ಈ ಒಂದು ಕಾರಣದಿಂದ ಇವಳಿಗೂ ಹೀರೋ ಮೇಲೆ ತುಂಬಾ ಡೌಟ್ ಇರುತ್ತೆ. ಡೌಟ್ ಏನು ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮ್ ಮಾಡಿಬಿಡ್ತಾಳೆ, ಹೀರೋನೇ ಕಿರಾ ಅಂತ. ಸೊ ಅದ ನಂತರ ನೆಕ್ಸ್ಟ್ ಸೀನಲ್ಲೇ ಹೀರೋನ ಮೀಟ್ ಮಾಡಬೇಕು ಅಂತ ಅವನಿರೋಂಥ ಜಾಗಕ್ಕೆ ಮೀಟ್ ಮಾಡೋಣ ಅಂತ ಹೋಗ್ತಾನೆ. ಸೊ ಅವಾಗ ಹೀರೋ ಮತ್ತು ಮೀಸೆ ಇಬ್ಬರು ಮಾತಾಡ್ತಾ ಇರ್ತಾರೆ. ಸೊ ಆಗ ಡೈರೆಕ್ಟಾಗಿ ಹೀರೋ ಮುಂದೆ ಹೋಗಿ ನಿಂತ್ಕೊಂಡು ಹೇಳ್ತಾಳೆ, ನೀನು ಸಾಯಿಸ್ತಲ್ಲ ಏಜೆಂಟ್, ಅವಳ ವೈಫೇ ನಾನು ಅಂತ ಅವಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊತಾಳೆ. ಸೊ ಅದು ಮಾತ್ರ ಅಲ್ಲದೆ ನೀನೇ ಆ ಒಂದು ಕಿರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ಬೇರೆಯವ್ರ ಮುಂದೆ ಮುಖವಾಡ ಹಾಕ್ಕೊಂಡು ಬಚ್ಚಿಟ್ಕೊಂಡಿರೋಂಗಲ್ಲ, ನನ್ನ ಹತ್ರ ಇರೋದಕ್ಕಾಗಲ್ಲ, ನಾನಿನ್ನು ಸ್ವಲ್ಪ ದಿವಸದಲ್ಲೇ ನೀನೇ ಕಿರಾ ಅಂತ ಎಲ್ಲರಿಗೂ ಪ್ರೂವ್ ಮಾಡ್ತೀನಿ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ. ಸೊ ಅದು ಮಾತ್ರ ಅಲ್ಲದೆ ನೀನು ನನ್ನನ್ನು ಸಾಯಿಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ನನಗೆ ಗೊತ್ತು, ಆದರೆ ನಿನ್ನಿಂದ ಯಾರ ಹೆಸರು ಗೊತ್ತಿದ್ರೆ ಮಾತ್ರ ಸಾಯಿಸೋದಕ್ಕಾಗೋದು ಅಂತ ನನಗೆ ಗೊತ್ತು ಅಂತ ಈ ಡೆತ್ ನೋಟಿನ ರೂಲ್ಸ್ ಬಗ್ಗೆ ಹೇಳ್ತಾಳೆ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋಗೆ ಶಾಕ್ ಆಗೋಗ್ಬಿಡುತ್ತೆ, ಇವಳಿಗೆ ನನ್ನ ಬಗ್ಗೆ ಇಷ್ಟೊಂದು ವಿಷಯಗಳು ಗೊತ್ತಿದೆ ಅಂತ. ಸೊ ಅದು ಮಾತ್ರ ಅಲ್ಲದೆ ಹೀರೋಗೆ ಭಯ ಕೂಡ ತುಂಬ ಜಾಸ್ತಿ ಆಗುತ್ತೆ, ಇದೇನು ಒಬ್ರು ಬರ್ತಾ ಇದ್ದಾರೆ ನನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ. ಸೊ ಈಗ ಹಂಗೆ ಈ ಕಡೆ ಎಲ್ಲ ತೋರಿಸ್ತಾ ಇದ್ದಾರೆ, ಇವನಿಗೆ ಫುಲ್ ಆ್ಯಂಡ್ ಫುಲ್ ಹೀರೋ ಮೇಲೆ ಡೌಟು, ಹೀರೋನೇ ಕಿರಾಗಿರ್ಬೇಕೇನೋ ಅಂತ. ಸೊ ಈ ಒಂದು ಡೌಟ್ನ ಕನ್ಫರ್ಮ್ ಮಾಡಬೇಕು ಅಂತ ಹೀರೋ ಮನೆ ಪೂರ್ತಿ ಈ CCTV ಕ್ಯಾಮ್ರಾ ಹಾಕ್ತಾರೆ, ಹೀರೋನೇ ಕಿರಾನ ಅಂತ ಚೆಕ್ ಮಾಡೋದಕ್ಕೆ. ಸೊ ಅವಾಗ ಹೀರೋ ಕೂಡ ಬರ್ತಾನೆ. ಹೀರೋ ಬಂದ ತಕ್ಷಣ ಹೀರೋ ಒಳಗೆ ಬರೋಕ್ಕೆ ಮುಂಚೆನೇ ಕಂಡುಹಿಡ್ಬಿಡ್ತಾನೆ ಮನೆ ಪೂರ್ತಿ CCTV ಕ್ಯಾಮ್ರಾ ಹಾಕಿದ್ದಾರೆ ಅಂತ. ಸೊ ಅದ ನಂತರ ಹೀರೋ ಕೂಡ ಅವ್ನ ಡೆಸ್ಕಲ್ಲಿ ಬಂದು ಕೂತ್ಕೊಂಡು ಕ್ಯಾಶುವಲಾಗಿ ಹೋಮ್ವರ್ಕ್ ಮಾಡ್ತಾ ಇದ್ದ. ಸೊ ಇನ್ ದಟ್ ಅದೇ ಟೈಮ್ಗೆ ಬೇಕಂತಾನೆ ಎಲ್ಲ ಪೊಲೀಸ್ ಆಫೀಸರ್ಸು ಟಿವಿಲಿ ನ್ಯೂಸ್ ಹಾಕ್ತಾರೆ ಒಂದು ಅಕ್ಯೂಸ್ಡ್ ಬಗ್ಗೆ. ಇವನೇನಾದ್ರು ನಿಜವಾಗ್ಲೂ ಕಿರಾಗಿದ್ರೆ ಆ ಒಂದು ಅಕ್ಯೂಸ್ಡ್ನ ಸಾಯಿಸೋದಕ್ಕೋಸ್ಕರ ಅವ್ನೇನಾರು ಒಂದು ಅಟೆಂಪ್ಟ್ನ ಮಾಡ್ತಾನೆ ಅಂತ. ಸೊ ಆದರೆ ಹೀರೋ ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ದೆ ಅವ್ನ ಪಾಡಿಗೆ ಅವ್ನು ಹೋಮ್ವರ್ಕ್ ಮಾಡ್ತಾ ಇರ್ತಾನೆ. ಸೊ ಹಂಗೆ ಅವ್ನಲ್ಲಿ ಹೋಮ್ವರ್ಕ್ ಮಾಡ್ತಿರ್ಬೇಕಾದ್ರೆ TV ನ್ಯೂಸಲ್ಲಿ ತೋರಿಸ್ತಂಥ ಅಕ್ಯೂಸ್ಡ್ ಹಾರ್ಟ್ ಅಟ್ಯಾಕಲ್ಲಿ ಸತ್ತೋಗ್ಬಿಡ್ತಾನೆ. ಸೊ ಇದನ್ನು ನೋಡಿದ ತಕ್ಷಣ ಡಿಪಾರ್ಟ್ಮೆಂಟಲ್ಲಿದ್ದಂಥ ಎಲ್ಲ ಪೊಲೀಸ್ ಆಫೀಸರ್ಸು ಕನ್ಫರ್ಮ್ ಮಾಡಿಬಿಡ್ತಾರೆ ಹೀರೋನನು ಕಿರಾ ಅಲ್ಲ ಅಂತ. ಸೊ ಇದನ್ನು ಕನ್ಫರ್ಮ್ ಮಾಡಿದ ತಕ್ಷಣ ಹೀರೋ ಮನೇಲಿ ಹಾಕ್ದಂಥ ಎಲ್ಲ CCTV ಕ್ಯಾಮ್ರಾಸ್ನ ಕೂಡ ರಿಮೂವ್ ಮಾಡಿಬಿಡ್ತಾರೆ. ಆದರೆ ಎಲ್ಲಿಗೆ ಮಾತ್ರ ಏನೋ ಒಂದು ಡೌಟ್ ಇದ್ದೇ ಇರುತ್ತೆ, ಇವನೇನೋ ಒಂದು ಡಗಾಲ್ಟ್ ಹೊಡಿತಾ ಇದ್ದಾನೆ ನಮ್ಮ ಹತ್ರ ಅಂತ. ಸೊ ಹೆಂಗೆ ಎಲ್ಲಿ ಅಂದ್ಕೊಂಡಿದ್ನೋ ಸೊ ಅದೇ ಥರ ಹೀರೋ ಒಂದು ಚಿಪ್ಸ್ ಪ್ಯಾಕೆಟ್ ಒಳಗೆ ಡಿವೈಸ್ನ ಇಟ್ಟು ಅದರಲ್ಲಿ ಆ ಒಂದು ನ್ಯೂಸ್ನ ನೋಡಿ ಯಾರಿಗೂ ಗೊತ್ತಿಲ್ಲದೆ ಒಂದು ಮರ್ಡರ್ನ ಮಾಡಿರ್ತಾನೆ. ಈ ಒಂದು ಸೀನಲ್ಲಿ ಹೀರೋ ಕೂಡ ಬುದ್ಧಿವಂತ ಅಂತ ತೋರಿಸಿರ್ತಾರೆ. ಸೊ ಹೀಗಂಗೆ ಈ ಕಡೆ ಏಜೆಂಟ್ ವೈಫ್ನ ತೋರಿಸ್ತಾ ಇದ್ದಾರೆ. ಅವಳು ಎಲ್ಲಿ ಕಾಲ್ ಮಾಡಿ ಹೇಳ್ತಾ ಇದ್ದಾಳೆ, ಹೀರೋನೇ ಕಿರಾ, ನೀವು ನಂಬ್ತಿರೋ ಬಿಡ್ತಿರೋ ಇದೇ ನಿಜ, ನಾನು ಅದನ್ನ ಪ್ರೂವ್ ಮಾಡ್ತೀನಿ, ನನ್ನನ್ನು ನಂಬಿ ಅಂತ ಹೇಳ್ತಾ ಇದ್ದಾಳೆ. ಸೊ ಅದ ನಂತರ ನೆಕ್ಸ್ಟ್ ಸೀನಲ್ಲೇ ಆ ಏಜೆಂಟ್ ವೈಫು ಬೇಕಂತಲೇ ಮೀಸನ ಕಿಡ್ನಾಪ್ ಮಾಡ್ಕೊಂಬಂದು ಇಟ್ಕೊತಾಳೆ. ಸೊ ಈ ಒಂದು ವಿಷಯ ಹೀರೋ ಗೊತ್ತಾದ ತಕ್ಷಣ ತುಂಬಾ ಎದುರ್ಕೊಂಡು ಮೀಸಾಗಿ ಏನಾಯ್ತೇನೋ ಅಂತ ಈ ಏಜೆಂಟ್ ವೈಫ್ ಹೇಳ್ದಂಥ ಜಾಗಕ್ಕೆ ಹೋಗ್ತಾನೆ. ಸೊ ಹಿಂಗೆ ಹೋದ ತಕ್ಷಣ ಅಲ್ಲಿದ್ದಂಥ ಒಂದು ಏಜೆಂಟ್ ವೈಫ್ ಅವಳು ಹೇಳ್ತಾಳೆ, ನೀನೇ ಕಿರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ತುಂಬ ನಾಡ್ಕಾಡ್ಬೇಡ, ನೀನೇ ಕಿರಾ ಅಂತ ಒಪ್ಕೊ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ. ಸೊ ಆಗ
ಇಲ್ಲಿ ನಡೀತಿರೋಂಥ ಎಲ್ಲ ವಿಷಯಗಳನ್ನೂ CCTV ಮೂಲಕ ಡಿಪಾರ್ಟ್ಮೆಂಟಲ್ಲಿರುವಂಥ ಎಲ್ಲರೂ ನೋಡ್ತಾ ಇರ್ತಾರೆ. ಸೊ ಅವಾಗಲೇ ಆ ಒಂದು ಏಜೆಂಟ್ ವೈಫ್ ಹೇಳಿರ್ತಾಳಲ್ವಾ, ಹೀರೋನೇ ಕಿರಾನನ ನಾನು ಪ್ರೂವ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಇಲ್ಲಿ ಈ ಒಂದು ಡ್ರಾಮಾನ ನಡೆಸ್ತಾ ಇದ್ದಾರೆ. ಸೊ ಆಗ ಅಲ್ಲಿರುವಂಥ ಏಜೆಂಟ್ ವೈಫು ನೀನೇ ಕಿರಾ ಅಂತ ಒಪ್ಕೋ ಅಂತ ಹೀರೋಗೆ ಎಷ್ಟೇ ಹೇಳಿದ್ರು ಹೀರೋ ಒಪ್ಕೊಳ್ಳೋದೇ ಇಲ್ಲ. ಸೊ ಆಗ ಆ ಒಂದು ಏಜೆಂಟ್ ವೈಫು ಸ್ವಲ್ಪ ಆ ಕಡೆ ತಿರುಗಿದ ತಕ್ಷಣ ಮೀಸಾ ಇದೆ ಸಿಕ್ಕಿದ ಚಾನ್ಸು ಹೀರೋ ಹತ್ರ ಹೆಂಗಾರು ಓಡೋಗ್ಬಿಡೋಣ ಅಂತ ಹೀರೋ ಹತ್ರ ಓಡ್ಬರ್ತಾ ಇರ್ತಾಳೆ. ಸೊ ಅವಾಗ ಆ ಒಂದು ಏಜೆಂಟ್ ವೈಫಿಗೆ ತುಂಬಾ ಸಿಟ್ಟು ಜಾಸ್ತಿಯಾಗಿ ಹೀರೋನ ಶೂಟ್ ಮಾಡಿ ಸಾಯಿಸ್ಬಿಡೋಣ ಅಂತ ಗನ್ನಲ್ಲಿ ಶೂಟ್ ಮಾಡೋಕೆ ಹೋಗ್ತಾಳೆ. ಸೊ ಆಗ ಹೀರೋಗೆ ಶೂಟ್ ಮಾಡೋಕ್ಕೆ ಬದಲು ಮಿಸ್ಸಾಗಿ ಮೀಸಾಗಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಆದರೆ ಈ ಒಂದು ವಿಷಯನ ಅವಳಿಂದನೇ ಒಪ್ಕೊಳಕ್ಕಾಗಲ್ಲ. ನಾನು ಇವಳನ್ನ ಸಾಯಿಸ್ಬಿಟ್ನಾ, ಇದು ನಂದೇ ತಪ್ಪು ಅಂತ ಏನು ಮಾಡ್ದಂತ ಗೊತ್ತಾಗದೆ ಸೊ ಆಗನ್ನಲ್ಲೇ ಅವಳೇ ಶೂಟ್ ಮಾಡಿಕೊಂಡು ಅಲ್ಲೇ ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಸೊ ಇದನ್ನು ಕ್ಯಾಮ್ರಾ ಮೂಲಕ ನೋಡ್ತಿದ್ದಂಥ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ಸಿಗೂ ಎಲ್ಲಿಗೂ ಅಂತ ಎಲ್ಲರಿಗೂ ಶಾಕ್ ಆಗೋಗ್ಬಿಡುತ್ತೆ ಅಲ್ಲಿ ಏನು ನಡೀತಾ ಇದೆ ಅಂತ. ಸೊ ಅದನ್ನ ನಂತರ ಅವರಿಬ್ಬರಿಗೂ ಅಂತ್ಯಾಚಾರ ಎಲ್ಲ ಮಾಡಿ ಮುಗಿಸಿದ ತಕ್ಷಣ ಸೊ ಅವಾಗ ಹೀರೋ ಹತ್ರ ಅಲ್ಲಿರೋಂಥ ಏಂಜಲ್ ಆಫ್ ಡೆತ್ ಬಂದು ಹೇಳುತ್ತೆ, ನೀನು ಬಿಡಪ್ಪ ನನಗಿಂತನೂ ತುಂಬ ಕೆಟ್ಟೋನಾಗಿದೆಯಾ ಅಂತ. ಯಾಕೆ ಈ ಒಂದು ವಿಷಯನ ಕೇಳ್ತಿದೆ ಅಂದರೆ, ಈಗ ಇಷ್ಟೊತ್ತು ನಡೀತಲ್ವಾ, ಆ ಏಜೆಂಟ್ ವೈಫು ಎಲ್ಲಿ ಕಾಲ್ ಮಾಡಿದ್ದು, ಮೀಸನ ಕಿಡ್ನಾಪ್ ಮಾಡಿದ್ದು, ಅದನ್ನ ನಂತರ ಹೀರೋನ ಬೇಕಂತಲೇ ಆ ಸ್ಪಾಟಿಗೆ ಕರೆಸಿದ್ದು, ಅದನ್ನು CCTV ಕ್ಯಾಮ್ರಾದಲ್ಲಿ ಡಿಪಾರ್ಟ್ಮೆಂಟಲ್ಲಿರುವಂಥ ಎಲ್ಲರೂ ನೋಡಿದ್ದು. ಸೊ ಅದನ್ನ ನಂತರ ಆ ಒಂದು ಏಜೆಂಟ್ ವೈಫು ಮಿಸ್ಸಾಗಿ ಮೀಸನ ಶೂಟ್ ಮಾಡಿದ್ದು ಅಂತ ಇದ್ರೆ ನಡೆದಂಥ ಎಲ್ಲ ವಿಷಯಗಳನ್ನೂ ಬೇಕಂತಲೇ ಹೀರೋ ಪ್ಲ್ಯಾನ್ ಮಾಡಿ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನೆ. ಸೊ ಹಿಂಗೆ ಇಲ್ಲಿ ಈ ಥರದ ವಿಷಯಗಳೆಲ್ಲ ನಡಿಬೇಕು ಅಂತ. ಸೊ ಇವನು ಈ ಥರ ಬರೆದಿರೋಂಥ ಕಾರಣದಿಂದನೇ ಈಗ ಮೀಸನ ಸತ್ತೋದ್ಲು, ಅದರ ನಂತರ ಏಜೆಂಟ್ ವೈಫು ಕೂಡ ಸತ್ತೋಗಿರೋದು. ನಿಮಗೆ ಅನ್ನಿಸ್ಬೋದು ಹೀರೋಗೆ ಏಜೆಂಟ್ ವೈಫಿನ ಹೆಸರೇ ಗೊತ್ತಿಲ್ವಲ್ಲ ಹೆಂಗೆ ಬರ್ದ ಅಂತ. ಸೊ ಆ ಏಜೆಂಟ್ ವೈಫು ಹೀರೋನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ಒಂದು ವಿಷಯನ ಹೇಳುತ್ತಾಳೆ, ನಾನು ನೀನು ಸಾಯಿಸ್ತಲ್ಲ ಆ ಒಂದು ಏಜೆಂಟಿನ ವೈಫ್ ಅಂತ. ಸೊ ಈ ಒಂದು ವಿಷಯ ತಿಳ್ಕೊಂಡಿದ್ದ ತಕ್ಷಣ ಹೀರೋ ಅವರಿಬ್ಬರು ಮ್ಯಾರೇಜ್ ಆದಂಥ ಚರ್ಚಿಗೆ ಹೋಗಿ ಅವರಿಬ್ಬರು ಮ್ಯಾರೇಜ್ ಡೇಟಿನ ಒಂದು ಶೀಟ್ನ ನೋಡಿರ್ತಾನೆ. ಸೊ ಆ ಒಂದು ಶೀಟಲ್ಲಿ ಏಜೆಂಟ್ ಹೆಸರು ಮತ್ತು ವೈಫ್ ಹೆಸರು ಇದ್ದಿರುತ್ತೆ. ಸೊ ಹಂಗೆ ಅವ್ರ ಹೆಸರನ್ನ ಕಂಡಿಡ್ಕೊಂಡು ಅವಳ ಹೆಸರನ್ನ ಡೆತ್ ನೋಟಲ್ಲಿ ಬರೆದು ಅವಳನ್ನ ಕಂಟ್ರೋಲ್ ಮಾಡಿ ಈ ಥರದ ವಿಷಯಗಳೆಲ್ಲದನ್ನು ಪ್ಲ್ಯಾನ್ ಹಾಕಿ ಈಗ ಕರೆಕ್ಟಾಗಿ ಸಾಯಿಸಿದ್ದಾನೆ ಅಂತ. ಸೊ ಇಷ್ಟೆಲ್ಲ ಏನಕ್ಕೆ ಮಾಡ್ದ ಅಂದರೆ, ಡಿಪಾರ್ಟ್ಮೆಂಟಲ್ಲಿರೋರಿಗೆ ನನ್ನ ಮೇಲೆ ಡೌಟ್ ಇನ್ಮೇಲೆ ಯಾವ ಕಾರಣಕ್ಕೂ ಬರಲೇಬಾರ್ದು ಅಂತ. ಸೊ ಅವಾಗ ಏಂಜಲ್ ಆಫ್ ಡೆತ್ ಮತ್ತೆ ಕೇಳುತ್ತೆ, ನೀನು ಆ ಹುಡುಗಿನ ಒಂದು ಚೂರು ಲವ್ವೇ ಮಾಡಲಿಲ್ವಾ ಅಂತ. ಸೊ ಅದನ್ನು ಕೇಳಿದ ತಕ್ಷಣ ಹೀರೋ ಸಿಂಪಲ್ಲಾಗಿ, ನನಗೆ ಅವಳ ಮೇಲೆ ಯಾವುದೇ ಥರದ ಫೀಲಿಂಗ್ಸ್ ಇರಲಿಲ್ಲ ಅನಿಸುತ್ತೆ, ನನಗೆ ಅದ್ರ ಬಗ್ಗೆ ಗೊತ್ತಾಗ್ತಿಲ್ಲ ಅಂತ ಸಿಂಪಲಾಗಿ ಆ ಮಾತನ್ನ ಮುಗಿಸ್ಬಿಡ್ತಾನೆ. ಸೊ ಅದನಂತರ ಹೀರೋ ಅವ್ರ ಅಪ್ಪನ ಹತ್ರ ಹೋಗಿ, ನನ್ನ ಬೆಸ್ಟ್ ಫ್ರೆಂಡ್ ಮೀಸಾ ನನ್ನ ಕಣ್ಣು ಮುಂದೆನೇ ಸತ್ತೋಗಿದ್ದಾಳೆ. ಸೊ ಇದಕ್ಕೆಲ್ಲ ಮೇನ್ ಕಾರಣ ಕಿರಾ, ನಾನು ಅವನ್ನ ಕಂಡುಹಿಡಿಬೇಕು, ನಾನೇ ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಅವ್ರ ಅಪ್ಪನ ಹತ್ರ ಬೇಡ್ಕೊತಾನೆ, ನನ್ನನ್ನು ನಿಮ್ಮ ಟೀಮಲ್ಲಿ ಸೇರಿಸ್ಕೊಳ್ಳಿ ಅಂತ. ಸೊ ಇದನ್ನು ನೋಡಿ ಅವ್ರ ಅಪ್ಪನೂ ಏನು ಹೇಳ್ದೆ ಸರಿ ಅಂತೇಳಿ ಸುಮ್ಮನೆ ಬಿಡ್ತಾರೆ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋಗೆ ತುಂಬಾ ಖುಷಿಯಾಗುತ್ತೆ. ಇವನು ಯಾಕೆ ಅವ್ರ ಟೀಮಲ್ಲಿ ಸೇರ್ತಿದ್ದಾನೆ ಅಂದರೆ, ಇನ್ಮೇಲೆ ಯಾವ ಕಾರಣಕ್ಕೂ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಇವನ ಮೇಲೆ ಡೌಟ್ ಬರಬಾರ್ದು, ಹಂಗೆ ಬಂದರೂ ಕೂಡ ಅದು ಇವನಿಗೆ ಫಸ್ಟಿಗೆ ಗೊತ್ತಾಗಬೇಕು ಅನ್ನೋ ಕಾರಣದಿಂದ ಈ ಥರ ಅವ್ರ ಟೀಮಿಗೆ ಹೋಗಿ ಸೇರ್ಕೊಳ್ಳೋಣ ಅಂತ ಪ್ಲ್ಯಾನ್ ಆಗ್ತಾನೆ. ಸೊ ಆಗ ಕರೆಕ್ಟ್ ಟೈಮಿಗೆ ಎಲ್ಲಿ ಇವನು ಮುಂದೆ ಬರ್ತಾ ಇರ್ತಾನೆ. ಅವ್ನು ಬರಬೇಕಾದ್ರೆ ಅವನ ಕೈಯಲ್ಲಿ ಒಂದು ಕುರುಕುರೆ ಪ್ಯಾಕೆಟ್ ಇಟ್ಕೊಂಡಿರ್ತಾನೆ. ಸೊ ಇದು ಯಾವ ಪ್ಯಾಕೆಟ್ ಅಂದರೆ, ಹೀರೋ ಫಸ್ಟ್ ಸೀನಲ್ಲೇ ಈ ಒಂದು ಚಿಪ್ಸ್ ಪ್ಯಾಕೆಟ್ ಒಳಗೆ ಒಂದು ಡಿವೈಸ್ನ ಇಟ್ಟು ಒಂದು ಅಕ್ಯೂಸ್ನ ಸಾಯಿಸಿರ್ತಾನೆ, ಯಾವ ಪೊಲೀಸ್ಗೂ ಡೌಟೇ ಬರೋದಂಗೆ. ಸೊ ಈ ಒಂದು ಕವರ್ನ ಎಲ್ಲಿ ಹಿಡ್ಕೊಂಬಂದು ಹೇಳ್ತಾನೆ, ನೀನು ಈ ಒಂದು ಕವರ್ನ ಹಿಡ್ಕೊಂಡೆ ನಮ್ಮೆಲ್ಲರನ್ನೂ ಏನು ಮಾಡಿಸಿದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಸರಿ ಬಾ ನಮ್ಮ ಟೀಮ್ ಒಳಗೆ ತಾನೇ ಬರ್ತಾ ಇದೆಯಾ, ಇನ್ಮೇಲೆ ನನ್ನ ಹತ್ರದಿಂದ ನೀನು ಹೆಂಗೆ ತಪ್ಪಿಸ್ಕೊತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೀರೋ, ನನ್ನ ಬಗ್ಗೆ ನೀನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ಯಾ, ನಾನು ನೀನು ಅಂದ್ಕೊಂಡಿರೋದಕ್ಕಿಂತ ತುಂಬ ಡೇಂಜರಸ್ ಅಂತ. ಸೊ ಇಬ್ಬರು ಹಿಂಗೆ ಮಾತಾಡ್ತಾನೆ ಈ ಒಂದು ಮೂವಿನ ಇಲ್ಲಿಗೆ ಮುಗಿಸಿದ್ರು. ಈ ಮೂವಿಯಲ್ಲಿ ಯಾರು ಹೀರೋ ಆ್ಯಂಡ್ ಯಾರು ವಿಲ್ಲನ್ ಅಂತ ನಿಮಗೇನು ಅನಿಸುತ್ತೋ ಅದನ್ನ ಕಮೆಂಟಲ್ಲಿ ಹೇಳೋಗಿ. ಇದು ಈ ಮೂವಿಯ ಪಾರ್ಟ್ 1 ಅಷ್ಟೇ. ಸೊ ಇನ್ನೂ ಈ ಮೂವಿಯಲ್ಲಿ ಪಾರ್ಟ್ 2, ಪಾರ್ಟ್ 3 ಅಂತ ಬೇಜಾನ್ ಪಾರ್ಟ್ಸ್ಗಳಿದ್ದಾವೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಅದನ್ನು ಮಾಡ್ತೀನಿ, ಕಮೆಂಟಲ್ಲಿ ಹೇಳೋಗಿ.